ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮೋ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ಪ್ರತಿ ಸತ್ಸಂಗದೊಳಗೆ, ಯಾಕಂದ್ರೆ ನೀವೆಲ್ಲರೂ ಒಂದು 8-10 ಜನ ಕೂಡ್ತೀರಿ, ಅಲ್ಲಿ ಟ್ರೀಟ್ಮೆಂಟ್ ತೊಗೊತೀರಿ, ಸುಮ್ಮನೆ ಒಂದಿಷ್ಟು ಸತ್ಸಂಗ ಮಾಡ್ತೀವಿ. ಪ್ರತಿ ಸತ್ಸಂಗದೊಳಗೂ ಅನೇಕ ವ್ಯಾಯಾಮಗಳನ್ನ ಹೇಳ್ತಿದ್ದೆ, ಸಾಧನೆಗಳನ್ನ ಹೇಳ್ತಿದ್ದೆ, ಪ್ರಾಣಾಯಾಮ ಕಲಿಸ್ತಿದ್ದೆ. ಆಯಿತು, ಕಲಿತು ಹೋಗ್ತಿದ್ರು. ಮಾಡ್ತಾರೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದ್ರೆ ಅವರು ಯಾಕೆ ಬಿಡ್ತಾರಪ್ಪ ಅಂತಂದ್ರೆ, ಸಮಸ್ಯೆಗಳ ಜಾಲದಲ್ಲಿ ಸಿಕ್ಕೊಂಡ್ರೆ ಪ್ರತಿಯೊಬ್ಬರು ಸಮಸ್ಯೆಗಳ ಜಾಲ. ಅದು ಆರೋಗ್ಯದ ಇರ್ಬೋದು, ಮಣಿತದ ಸಮಸ್ಯೆ ಇರ್ಬೋದು. ಹೀಗಾಗಿ ಅದನ್ನ ಮಾಡಕ್ಕೆ ಮನಸ್ಸು ಬರ್ತದೆ. ಯೋಗ ಸಾಧನೆ ಮಾಡಲಿಕ್ಕೆ ಯಾರಿಗೂ ಮನಸ್ಸು ಬರ್ತದೆ. ಜಗತ್ತಿನಾಗ ಎಷ್ಟು ಯೋಗಾಸನ ಗೊತ್ತದ? ಬೇಕಾದಷ್ಟು ಯೋಗಾಶ್ರಮಗಳು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಸಾಕಷ್ಟು ಅದ. ಆದ್ರೆ ಒಂದು ಕಾಲಕ್ಕೆ ಅದು ಗುಹ್ಯ ವಿದ್ಯೆ ಆಗಿತ್ತು, ಕೆಲವು ಮಂದಿಗೆ ಅಷ್ಟು ಸೀಮಿತ ಆಗಿತ್ತು. ಸ್ವಾಮಿಗಳಿಗೆ, ಯೋಗಿಗಳಿಗೆ, ಗುರುಗಳಿಗೆ, ಹೌದಾ, ತಾಂತ್ರಿಕರಿಗೆ ಅವರಷ್ಟೇ ಕಲಿತದ್ದು, ಜನಸಾಮಾನ್ಯರಿಗೆ ಇರಲಿಲ್ಲ. ಮುಂದೆ ಒಂದು ಪರಂಪರೆ ಶುರು ಆಯಿತು. ಟಿ ಕೃಷ್ಣಮಾಚಾರಿ, ಪಟ್ಟಾಭಿರಾಮ ಜೋಯಿಸ್, BKS ಅಯ್ಯಂಗಾರ್, ಆನಂತರ ಇಲ್ಲಿ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳು, ಮಲ್ಲಾಡಿಹಳ್ಳಿ ಅಂತ ರಾಘವೇಂದ್ರ ಸ್ವಾಮಿಗಳು, ಆನಂತರ ಮೇಲ್ಗಡೆ ಚಂದ್ರಸ್ವಾಮಿ ಅಂತಕೊಂಡು ಇಂದಿರಾ ಗಾಂಧಿಯವ್ರ ಗುರು ಅವ ಚಂದ್ರಸ್ವಾಮಿ. ಆನಂತರ ಮಹಾರಾಷ್ಟ್ರದ ಲೋನಾವಳದೊಳಗೆ ಸ್ವಾಮಿ ಕುವಲಯಾನಂದ ಅಂತ ತಿಳ್ಕೊಂಡು ಇವರೆಲ್ಲ ಯೋಗವನ್ನು ಕಲಿಸಲಿಕ್ಕೆ ಶುರು ಮಾಡಿದರು, ಯೋಗವನ್ನು ಪ್ರಚಾರ ಮಾಡಿದರು. ಆಯಿತು, ಪ್ರವರ್ಧಮಾನಕ್ಕೆ ಬಂತು ಯೋಗದ ತರಬೇತಿ, ಯೋಗದ ಜ್ಞಾನ. ಇದಕ್ಕೆಲ್ಲ ಕಳಸ ಇಟ್ಟಂಗ ರಾಮದೇವ್ ಬಾಬು ಬಂದು ನೋಡಿ, ಸಂಸ್ಕಾರ ಚಾನಲ್ಲು, ಆಸ್ಥಾ ಚಾನಲ್ ಎದ್ದು ಹಿಡಿತು. ಬರೇ ಭಾರತ ಅಷ್ಟೇ ಅಲ್ಲ, ಇಡೀ ಜಗತ್ತಿರು ತುಂಬ ಯೋಗದ ಹವನೇ ಹವ. ಇದಕ್ಕೆ ಮತ್ತೆ ಮ್ಯಾಗ ಕಳಸ ಇಟ್ಟಂಗ ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರು ಇದಕ್ಕೆ ಪುಟ ಕೊಟ್ಟರು. 21ನೇ ತಾರೀಕಿಗೆ, ಜೂನ್ 21 ಅಲ್ಲ, ಜೂನ್ 21 ಯೋಗ ದಿನ ಅಂತ ಮಾಡಿಬಿಟ್ರು. ಆವತ್ತಿನಿಂದ ಯೋಗದು ಹವಾನೇ ಹವ, ಹವಾನೇ ಹವ ಹವ. ಜಗತ್ತಿನ ತುಂಬ ಯೋಗ ಸಿಕ್ಕಾಪಟ್ಟೆ ಪ್ರಚಾರ ಆಗ್ಯದ. ಆದ್ರೆ ನನಗೆ ಅನಿಸೋದು ಏನಪ್ಪ ಅಂದ್ರೆ, ಇಷ್ಟು ಯೋಗಾಶ್ರಮ ಅದಾವ, ಯೋಗವನ್ನು ಕಲಿಸ್ತಕ್ಕಂಥ ಸಾಕಷ್ಟು ಗುರುಗಳದಾರ. ನಾನು 64ನೇ ವರ್ಷ ನಾ ಕಲಿಸ್ತಾ ಇರೋದು, 64ನೇ ವರ್ಷ ಯೋಗ ಕಲಿಸ್ತಾ ಇರೋದು. ನಾ ಕಲಿಸೋ ಮುಂದೆ ಯಾವ ರಾಮದೇವ ಮನೆ ಇರಲಿಲ್ಲ, ರವಿಶಂಕರ್ ಗುರುಜಿ ಇವರೆಲ್ಲ, ಜಗ್ಗಿ ಬಾಜು ಆಮೇಲೆ ಬಂದರು ಅವರು, ಹೌದಾ. ಅವಾಗ ಕಲಿಸೋ ಮುಂದೆ ನಮ್ಮ ಮನೆ ಬರ ಏನಿತ್ತು, ಯೋಗ ಅಂದರೆ ಏನು ತಲೆ ಹೊಡ್ಕೋಬೇಕಾಗಿತ್ತ, ಹೌದಾ. ಅದು ಹೋತು. ಈಗ ಎಲ್ಲ ಯೋಗ ಪ್ರಚಾರ ಆಗಿಬಿಟ್ಟದ್ರೆ. ಆದರೆ ನನಗೆ ಅನಿಸುತ್ತೆ, ಯೋಗದ ವ್ಯಾಖ್ಯಾನ ಕೇಳಿದ್ರು, ಯೋಗದ ಗುರಿ ಉದ್ದೇಶಗಳನ್ನ ನೋಡಿದ್ರು, ಯೋಗದ ಪರಿಣಾಮಗಳನ್ನ ನೋಡಿದ್ರ, ಅಂತ ಪರಿಣಾಮ ಕಾಣ್ತಾನೆ ಇಲ್ಲ. ಯಾರು ಸಚ್ಚಾರಿತ್ರವಂತರು ಇಲ್ಲವೇ ಇಲ್ವಾ? ಮೋಸಗಾರಿಕೆ ನಿಂತಿಲ್ಲ, ಶೋಷಣೆ ನಿಂತಿಲ್ಲ. ಏನ್ ನಿಂತದ ನೋಡ್ರಿ, ಬೇಕಾರೆ ಮೋಸ ಮತ್ತಷ್ಟು ಹೆಚ್ಚಾಗೈತ. ಯೋಗ ಮಾಡ್ತಾರ, ಸಂಜೆ ಒಂದು ಪಾರ್ಟಿ ಮಾಡ್ತಾರ, ಯೋಗ ಮಾಡ್ತಾರ, ಮಂದಿಗೆ ಮೋಸ ಮಾಡ್ತಾರ, ಯೋಗ ಮಾಡ್ತಾರ, ಭ್ರಷ್ಟಾಚಾರಕ್ಕೆ ನಿಂತಾರ. ಇದು ಏನಿದು ಅಂತ ಈ ಪ್ರಶ್ನೆಗೆ ಉತ್ತರ ಏನದ ನಿಮ್ಮಲ್ಲಿ? ಯಾರ್ಯಾರು ಯೋಗ ಮಾಡ್ತಾರ ಅವರೆಲ್ಲ ಏನು ಮಾಡಬಾರ್ದಾಗಿತ್ತು ಅದನ್ನ ಮಾಡೆಲ್ಲ ಮಾಡಕತ್ತಾರ. ಅದು ಎಲ್ಲರೂ ಬಂದ್ರು. ಮತ್ತು ನಾನು ಹೇಳಿದ್ರೆ ಮತ್ತೆ ತಪ್ಪು ಅರ್ಥ ಆಕ್ಕವು. ಎಲ್ಲರೂ ಬಂದ್ರು ಅದ್ರಾಗ, ಹೌದಾ. ಯಾರು ಸಚ್ಚಾರಿತ್ರಲಿಲ್ಲ, ಪರೋಪಕಾರ ಗುಣವಂತರಿಲ್ಲ. ಒಬ್ಬರನ್ನ ಪರೋಪಕಾರ ಮಾಡ್ತಾರೆ,
ಎಲ್ಲರೂ ಆಕ್ಸಿಡೆಂಟ್ ಆಗಿ ಯಾರು ಬಿದ್ದಿರಪ್ಪ ಅವ್ರು ಹೆಲ್ಪ್ ಮಾಡ್ತಾರೆ. ಎಲ್ಲಿ ಉಸ ಬರಿ ಬಿಡೋ ನಮಗೆ ಮತ್ತೆ ಅಡ್ಡಾಡ್ಬೇಕಾಗತ್ತ ಅಂತ ಹೋಗೇ ಬಿಡ್ತಾರ್ರಿ. ಮತ್ತೆ ಏನಂತ ಇಷ್ಟೆಲ್ಲ ಜಗತ್ತಿನ ತುಂಬ ಎಲ್ಲ ಜನ ಇವತ್ತು 80% ಜನ ಯೋಗ ಮಾಡ್ತಾರೆ ಒಂದಿಲ್ಲ ಒಂದು ಕಾರಣಕ್ಕೆ. ಇವೆಲ್ಲ ಯೋಗ ಮಾಡುವವರು ಏನು ಮಾಡಿದಾರಪ್ಪ ಅಂತಂದ್ರೆ ತಮ್ಮ ಆರೋಗ್ಯಕ್ಕಾಗಿ ಮಾತ್ರ ಸೀಮಿತವಾಗಿ ಇಟ್ಕೊಂಡು ಮಾಡಿದ್ರು. ಬೋಜು ಬಂತು ಯೋಗ, ತಲೆನೋ ಬಂತು ಯೋಗ, ತಲೆ ಕೂದಲು ಹತ್ತವು ಯೋಗ, ಹೊಟ್ಟೆ ಕರಗಿಸ್ಬೇಕಾಗೈತಿ ಯೋಗ, ಬೆವರು ಬರೆಸ್ಬೇಕಾಗೈತಿ ಯೋಗ, ಹೌದಾ, ವೇಟ್ ಇಳಿಸ್ಬೇಕಾಗೈತಿ ಯೋಗ, ಡಯಾಬಿಟಿಸ್ ಬಂತು ಯೋಗ. ಇದಕ್ಕಾಗಿ ಯೋಗವನ್ನು ಥೆರಪಿಯಾಗಿ ಯೂಸ್ ಮಾಡಿಕೊಂಡ್ರು. ಬಟ್ ಏನೇ ಮಾಡಿದ್ರು ಇವರು ಸಮಸ್ಯೆಗಳ ಪರಿಹಾರ ಆಗಲೇ ಇಲ್ಲ. ಅದಕ್ಕೆ ಹೆಂಗೆ ನೀವು ಗುಳಿಗೆ ತೊಗೊಳಕ್ಕೆ ಹತ್ತಿರಪ್ಪ, ಗುಳಿಗೆ ತೊಗೊಳಕ್ಕೆ ಹತ್ತಿದ್ರಿ ಕಡಿಮೆ ಆಗ್ಕೊಳ್ಳೋದು ಮತ್ತೆ ತೊಗೋತೀರಿ ಬಿಡ್ತೀರಿ. ಹಂಗೆ ಸ್ವಲ್ಪ ಡಯಾಬಿಟಿಸ್ ಸ್ವಲ್ಪ ಕಮ್ಮಿ ಆಯ್ತು ಬಿಟ್ರೆ, ಬಿ ಪಿ ಸ್ವಲ್ಪ ಕಮ್ಮಿ ಆಯ್ತು ಬಿಟ್ರೆ, ಹೊಟ್ಟೆ ಸ್ವಲ್ಪ ಆಯ್ತು ಬರೋಬ್ಬರಿ ಆಯ್ತು ಬಿಟ್ರೆ, ಗುಳಿಗೆ ಟೈಪ್ ಯೋಗವನ್ನು ಗುಳಿಗೆ ಟೈಪ್ ಯೂಸ್ ಮಾಡಿಕೊಂಡ್ರು. ಯೋಗವನ್ನು ಅಪೂರ್ಣವಾಗಿ ತೆಗೆದುಕೊಂಡ್ರು. ಎಷ್ಟೋ ಮಂದಿಗೆ ನಾನು ಯೋಗ ಮಾಡ್ರಿಪ್ಪ ಬರ್ರಿ ಆಶ್ರಮಕ್ಕೆ ಅಂತಂದ್ರೆ ಸಿಕ್ಕಾಪಟ್ಟಿ ಟೆನ್ಷನ್ ಐತ್ರಿ. ಎಲ್ಲಿ ಯೋಗಕ್ಕೆ ಬರಬೇಕು, ನಮಗ ನಾವು ಸಮಸ್ಯೆಗಳು ಸಿಕ್ಕೊಂಡು ಸಾಯಕ್ಕೆ ಹತ್ತೀವಂತಾರೆ. ಒಂದು ಕಡೆ ಏನದ ಯೋಗ ಹೇಳ್ತತಿ ಸರ್ವಚಿಂತಾ ಪರಿತ್ಯಾಗ ನಿಶ್ಚಿಂತಂ ಯೋಗ ಮುಚ್ಚತೆ ಅಂತ ಒಂದು ಕಾಲಕ್ಕೆ ಹೇಳ್ತದ. ಯೋಗ ಮಾಡಿದ್ರೆ ಚಿಂತೆ ದೂರ ಆಕ್ಕವು, ಸಮಸ್ಯೆ ದೂರ ಆಕ್ಕವು ಅಂತ ಯೋಗ ಹೇಳ್ತತಿ. ಇವ್ರು ಯೋಗಕ್ಕೆ ಬಾ ಅಂದ್ರೆ ಸಮಸ್ಯೆಗಳದಾವ ಬರುದಿಲ್ಲ ಅಂತ ಇವ್ರು ಅಂತಾರ. ಹೆಂಗ್ ನೋಡ್ರಿ ಇದು, ಸಮಸ್ಯೆಗಳು ಅದಾವ ಬರುದಿಲ್ಲ ಅಂತ ಇವ್ರನ್ನ ಆಗತ್ತಾರ. ನಾ ಏನಂತೀನಿ, ಯೋಗಕ್ಕೆ ಬರೀ ಸಮಸ್ಯೆಗಳು ಹೋಗ್ಕೊಂಡು ನಾ ಅಂತೀನಿ. ಇದು ಹೆಂಗ ಥೇಟ್ ಹೆಂಗ ಆಗತ್ತಪ್ಪ ಅಂತಂದ್ರ, ಒಬ್ಬ ಬುದ್ಧಿಮಾಂದ್ಯ ಹುಡುಗ ದೊಡ್ಡ ಸಿಕಾಮಣಿ, ರ ಅನ್ನಾಗ ಬರೋದು ಬ ಅನ್ನಾಗ ಬರೋದು, ಯಾರು ಕೂಡ ಹೆಂಗಿರ್ಬೇಕು ಗೊತ್ತಾಗೋದು ಅಂತ ಬೆಳೆದ 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 ಒಬ್ಬನ ಇಕ್ಲೋತಿ ಮಗ ತಂದೆ ತಾಯಿಗೆ. ಮಂದಿ ಅವ್ರಿಗೆ ಒಂದು ದೊಡ್ಡ ಚಿಂತೆ, ನನ್ನ ಮಗು ಮದುವೆ ಆಗಬೇಕು ನೋಡಿ, ಅಂಥವು ಮದುವೆ ಆಗ್ಬೇಕು ಅಂತ ಬಯಸ್ತಿದ್ರು. ಅದಕ್ಕೆ ಅವ ಬ್ರೋಕರ್ ಅವನ್ನ ಭಾಳ ಮಾತಾಡ್ಸ್ಬೇಡ್ರಿ, ಹೌದಾ, ಅವನ್ನ ಯಾರಿಗೆ ಎಲ್ಲಿ ತೋರಿಸ್ರಿ, ಬಟ್ ಮದುವೆ ಆಗಲಿ ಅವಾಗ ಕಮ್ಮಿ, ಅವಾಗ ಹುಚ್ಚು ಬಿಟ್ಟು ಹೋಗುತ್ತೆ, ಬುದ್ಧಿಮಾನ್ಯತೆ ಕಮ್ಮಿ ಆಗುತ್ತೆ ಅನ್ನೋ ಬ್ರೋಕರ್. ಅವ್ನು ಮದುವೆ ಮಾಡ್ರಿ ಅಂದ್ರೆ ಅವ್ನು ಹುಚ್ಚು ಬಿಟ್ಟು ಹೋಗುತ್ತೆ, ಬುದ್ಧಿಮಾನ್ಯತೆ ಕಮ್ಮಿ ಆಗುತ್ತೆ, ಒಂದು ದಾರಿ ಬರ್ತಾನ ನೋಡಕ್ ಹೋಗ್ರಿ ಕನ್ಯಾ. ಇವ ಮಾತಾಡೋದು ಎಲ್ಲ ಗೊತ್ತಾತಲ್ಲ, ಮೊದ್ಲ ಅವ ಬರೋಬ್ರಿ ಹುಚ್ಚು ಹೋಲಿ ಅವ ಬರ್ರಿ ನೋಡಕ್ ಅಂದ್ರ ಅವ. ಅದೇನೋ ಇವ ಹೇಳ್ತಾನ ಮದುವೆ ಮಾಡ್ರಿ ಕಮ್ಮಿ ಆಗತ್ತ ದಿವ ಅಂತಾನ, ಅವ್ರ ಅಂತಾರ ಮೊದ್ಲು ಹುಚ್ಚು ಸುತ್ತಾರ ಹೋಲಿ ಬರ್ರಿ ಅವಾಗ ಅಂತಾರ. ಹಿಂಗಾತಿಲ್ಲ ಸಮಸ್ಯೆಗಳು ಹೋಗ್ಲಿ ಬರ್ತೀವಂತ ಇವ್ರು ಅಂತಾರ. ನಾ ಏನಂತೀನಿ, ಸಮಸ್ಯೆಗಳು ಹೋಗ್ಕೋ ಬರ್ರಿ ನಾ ಅಂತೀನಿ. ಏನಾಯ್ತೀಗ ಏನಾತೀಗ ಏನೂ ಆಗಲ್ಲ. ಅವ್ರ ಸಮಸ್ಯೆಗಳು ಕಮ್ಮಿ ಆಗ್ಲೇ ಇಲ್ಲ. ಯಾಕೆ ಬರ್ಲೇ ಇಲ್ಲ ಸಮಸ್ಯೆ ಕುಂತು. ಇಂಥ ಜನಕ್ಕೆ ನಾ ಏನು ಹೇಳಕತ್ತೀನಪ್ಪ ಅಂದ್ರ, ಪೂರ್ಣ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಯೋಗ. ಇಂಥ ಜನರಿಗಾಗಿ ಬಹುಶಃ ಯೋಗಿಕ ಮಹರ್ಷಿಗಳು ಇದನ್ನು ಗೊತ್ತು ಮಾಡ್ಕೊಂಡಿದ್ರು. ಸಮಸ್ಯೆಗಳಿಂದ ಯೋಗ ಬರ್ತಾ ಇಲ್ಲ ಅಂತಾರಲ್ಲ, ಅಂಥ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಯೋಗ ಶಾಸ್ತ್ರದೊಳಗ ತಂತ್ರ ಯೋಗ, ಮಂತ್ರ ಯೋಗ, ಯಂತ್ರ ಯೋಗ ಅಂತ ಕಲಿಸಿದ್ರು. ಸಮಸ್ಯೆಗಳದಲ್ಲ ಪರಿಹಾರ ಮಾಡ್ಕೊರಿ, ತಂತ್ರ ಮಾಡ್ರಿ, ಯೋಗ ಮಾಡ್ರಿ, ಮಂತ್ರ ಅನ್ರಿ, ಹೋಗೇ ಬಿಡ್ತಾವ. ಅದಕ್ಕೆ ಯೋಗದೊಳಗೆ ಅನುಭವ, ಯೋಗದೊಳಗೆ ಆಸಕ್ತಿ, ಅನುಭವ ಹೋಗಬೇಕಪ್ಪ ಅಂತಂದ್ರೆ ಮೊದಲ ನೀವು ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೇಕಂತಿರಲ್ಲ, ತಂತ್ರ ಯೋಗಕ್ಕೆ ಮರೆ ಹೋಗ್ರಿ, ಮಂತ್ರ ಯೋಗಕ್ಕೆ ಬರೀ ಹೋಗ್ರಿ. ಇಲ್ಲಿ ಇವತ್ತು ಯೂಟ್ಯೂಬ್ನಲ್ಲಿ ಸಾಕಷ್ಟು ಮಂದಿ ಮಂತ್ರ ತಂತ್ರ ಯಂತ್ರಗಳ ಬಗ್ಗೆ ಹೇಳ್ತಾರೆ. ಎಲ್ಲ ಅಪೂರ್ಣ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಆದ ಕಾರಣ ಇಲ್ಲಿ ನಿಮಗೆ ಇನ್ನೂ ಕೆಲವು ಜನ ಇರ್ತೀನಿ ಅನಿಸುತ್ತೆ, ತಂತ್ರ ಯೋಗದ ಬಗೆಗೆ ಹೇಳ್ತೀನಿ. ಯಾಕಂದ್ರೆ ಇವು ನಿಮಗೆ ಬೇಕಾಗಿತ್ತು. ನಾನು ಪ್ರತಿ ಸಲ ಯೋಗ ಸಾಧನ ಬಗ್ಗೆನೇ ಹೇಳ್ತಿದ್ದೆ, ಈಗ ಬಿಟ್ಬಿಟ್ಟಿನದನ್ನು. ಯಾಕಂದ್ರೆ ನಿಮ್ಮ ಸಮಸ್ಯೆಗಳನ್ನ ಒದ್ದಾಡಕತ್ತಿರಲ್ಲ, ಸಮಸ್ಯೆಗಳು ಕಮ್ಮಿ ಆತಪ್ಪ ಅಂದ್ರೆ ನೀವು ಯೋಗದ ಹಾದಿ ಬರ್ತೀರಿ ಅಂತ ಇಂಥ ಶಾಸ್ತ್ರಗಳನ್ನು ನಾನು ಹೇಳ್ತಾ ಇದ್ದೀನಿ, ಹೌದಾ. ಈಗ ಆಸಕ್ತಿಯಿಂದ ಇವನ್ನ ಕಲೀರಿ.
ಏನೇ ಆಗಲಿ ಯೋಗ ಅನ್ನೋದು ಏನು ಅದಪ್ಪ ಅಂತಂದ್ರೆ, ನಾನು ಇವತ್ತು ಯೋಗದ ಬಗೆಗೆ ಹೇಳಬೇಕಂದ್ರೆ 10 ತಾಸು ಹಿಂಗೆ ಹೇಳ್ತೀನಿ ನಾನು. 10 ತಾಸು 10 ತಾಸು ಕೂಡ ತಯಾರಿಸಿ ಕೇಳಿರ್ತಾರೆ ಹೀಗೆ ಹೇಳ್ಕೊಂತ ಹೋಗ್ತೀನಿ. ಯಾಕಂದ್ರೆ ಈ ತಲೆಯೊಳಗೆ 63 ವರ್ಷದ ಅನುಭವ ಅದು. ಕಲಿಸಿ ಕಲಿಸಿ ನಾ ಬರೀ ಕಲಿಸ್ಲಿಲ್ಲ, ಕಲಿತೆ 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 ಕಲಿಸಿದೆ 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 ಕಲಿತಾ ಕಲಿಸಿದೆ ಕಲಿಸಿತಾ ಕಲಿತೆ ಕಲಿತೆ ಕಲಿಸ್ತಾ ನಾ ಕಲಿತೆ ಕಲಿತಾ ಕಲಿಸಿದೆ ನಾನು. ಸಾಕಷ್ಟು ಅನುಭವ ತುಂಬೈತಿ. ಹೌದಾ? ಈಗ ನಿಮಗೆ ಮುಂದಿನ ಎಪಿಸೋಡ್ನೊಳಗೆ ನಾನು ಯೋಗಶಾಸ್ತ್ರವನ್ನು ತಂತ್ರ ಯೋಗಶಾಸ್ತ್ರವನ್ನು ಕಲಿಬೇಕಾದ್ರೆ ನನಗೆ ಯಾವ್ದು ಪ್ರೇರೇಪಣೆ ನೀಡ್ತು ಅನ್ನೋದನ್ನು ನಾನು ಹೇಳ್ತೀನಿ ಮುಂದೆ ಎಪಿಸೋಡ್. ಇವತ್ತು ನಿಮ್ಮನ್ನು ಮುಂದಿಟ್ಕೊಂಡು ನಾನು ಹೇಳಕತ್ತೀನಿ ಲೈವ್.